ಆಳಂದದ ದಂಗಾಪುರ ಪಂಚಾಯಿತಿಯ ಗೋಲ್ಮಾಲ್ ಇದು ಬಯಲಾಗಿರೋದು. ಆಳಂದದ ಬಟ್ಟರಕಿ ಗ್ರಾಮ ಸಭೆಯ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಮನೆ ಮಂಜೂರಾಗಬೇಕಂದ್ರೆ 10,000 ರೂಪಾಯಿಯನ್ನ ಈಸ್ಕೊಳ್ತಾ ಇದ್ದಾರೆ ಫಲಾನುಭವಿಗಳಿಂದ. ಅಲ್ಲಿಗೆ ದುಡ್ಡು ಕೊಟ್ಟರೆ ಮಾತ್ರ ಮನೆ ಸಿಗೋದು ಹೌದು ಅನ್ನೋ ಅರ್ಥದಲ್ಲಿ ಸಾಬೀತುಪಡಿಸುವಂತಹ ಅನೇಕ ಅಂಶಗಳು ಗೊತ್ತಾಗ್ತಾ ಇದೆ. ಈ ವಿಡಿಯೋ ಯಾವ ಸಂದರ್ಭದಲ್ಲಿ ತೆಗೆದಿದ್ದು, ಇದರ ಅಥೆಂಟಿಸಿಟಿ ಏನು, ಇವೆಲ್ಲವೂ ಕೂಡ ನಮಗೆ ತನಿಖೆ ನಂತರ ಗೊತ್ತಾಗುತ್ತೆ. ಬಟ್ ತನಿಖೆ ಆಗಬೇಕಲ್ಲ ಫಸ್ಟು. ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಆಳಂದ ಶಾಸಕರಾಗಿರುವಂತಹ BR ಪಾಟೀಲ್ ಅವರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಮಾಡಿರುವಂತಹ ಆರೋಪವನ್ನ ಪುಷ್ಟೀಕರಿಸುವಂತಹ ಅನೇಕ ವಿಡಿಯೋಗಳು ನಮಗೂ ಸಿಗ್ತಾ ಇದೆ. ಎಷ್ಟು ದೊಡ್ಡ ಪ್ರಮಾಣದ ಸ್ಕ್ಯಾಮ್ ಆಗ್ತಾ ಇದೆ ಅಂತೀರಿ? ಮೊದಲನೇದಾಗಿ ಏನು ಹೇಳಿ ಅರ್ಥ ಆಗಲಿಲ್ಲ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ದಂಧೆ ಆಗ್ತಾ ಇದೆ? ಇಲ್ಲಿ ಹಣ ಇಸ್ಕೊಂಡು ಮನೆಗಳನ್ನ ಅಲಾಟ್ ಮಾಡೋ ಕೆಲಸ ಆಗ್ತಿದೆ ಅಂತ ಹೇಳ್ತೀರಿ. ನನಗೆ ಸೈಜ್ ಗೊತ್ತಿಲ್ಲ, ನನಗೆ ಅದರ ಸೈಜ್ ಗೊತ್ತಿಲ್ಲ, ನಂಬರ್ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ಆದಂಥ ಅನುಭವನ ನಾನು ಹೇಳಿದ್ದೀನಿ, ಅದಕ್ಕಿಂತ ಹೆಚ್ಚಿಗೆ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಅನಾಚಾರಗಳಾಗ್ತಾ ಇದೆ ಈ ವಸತಿ ಯೋಜನೆಯಲ್ಲಿ ಅಂತ ನೀವು ಹೇಳ್ತೀರಾ? ಏನು ಹೇಳೋದನ್ನೆಲ್ಲ ನಾನು ಮಾಧ್ಯಮಕ್ಕೆ ಹೇಳಿದ್ದೀನಿ. ಹೆಚ್ಚಿಗೆ ಏನೇನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ನೀವು ದುಡ್ಡು ಸಂಗ್ರಹ ಆಗ್ತಿದೆ, ಓಕೆ ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಥವಾ ಗ್ರಾಮ ಪಂಚಾಯತಿಯವರು ದುಡ್ಡು ಇಸ್ಕೊಳ್ತಿದ್ದಾರೆ ಅಂತ ಹೇಳ್ತಾ ಇದ್ರಿ. ಆ ಕಲೆಕ್ಟ್ ಆದ ದುಡ್ಡು ಯಾರಿಗೆ ಹೋಗ್ತಾ ಇದೆ ಸರ್? ಅಧಿಕಾರಿಗಳು ನುಂಗ್ತಾ ಇದ್ದಾರಾ, ಯಾರು ನುಂಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾನೇನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ನನಗೆ ಗೊತ್ತಿಲ್ಲ. ಬಟ್ ನಿಮ್ ಗಮನಕ್ಕೆ ಬಂದಿರತ್ತಲ್ವಾ? ಈಗ ಒಂದಷ್ಟು ಜನ ಮೋಸ ಹೋದಂತಹ ಜನ ಅಥವಾ ದುಡ್ಡು ಕೊಟ್ಟಂತಹ ಜನ ನಿಮ್ ಗಮನಕ್ಕೆ ತಂದಿರ್ತಾರಲ್ವಾ? ನನ್ನ ಗಮನಕ್ಕೆ ಬಂದದ್ದನ್ನು ನಿನ್ನೆ ಮೊನ್ನೆ ಹೇಳಿದ್ರಲ್ಲ ಮಾಧ್ಯಮಕ್ಕೆ, ಇನ್ನೇನು ಹೇಳಿ ಸಾಕು. ಥ್ಯಾಂಕ್ ಯು. ಈ ಕಂಪ್ಲೇಂಟ್ ಕೊಡ್ತೀರಾ ನೀವು ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿ ಆಗ್ತಿದೆ ಅಂತ? ಓಕೆ, BR ಪಾಟೀಲ್ ಅವರು ಮಾತನಾಡೋದಕ್ಕೆ ರೆಡಿ ಇರಲಿಲ್ಲ. ಯಾಕಂದರೆ ಎಲ್ಲಿ ಯಾವುದನ್ನು ಮಾತಾಡಿದ್ರೆ ಮತ್ತಷ್ಟು ಸರ್ಕಾರಕ್ಕೆ ಮುಜುಗರ ಬರುತ್ತೆ ಅನ್ನೋ ಭಯ ಅವ್ರನ್ನ ಕಾಡ್ದಂಗಿತ್ತು. ಹೀಗಾಗಿ ಜಾಸ್ತಿ ಏನೂ ಮಾತಾಡಲಿಲ್ಲ. ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ನನಗೆ ಹೆಚ್ಚಿಗೇನೂ ಗೊತ್ತಿಲ್ಲ ಅಂತ ಇದ್ರು. ನನ್ನ ಗಮನಕ್ಕೆ ಬಂದಿದ್ದನ್ನು ಮಾತ್ರ ನಾನು ಹೇಳಿದ್ದೀನಿ. ಹೆಚ್ಚು ತನಿಖೆ ಮಾಡೋದಕ್ಕೆ ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ ಅಂತ ಅಂದರು.